ಗೊತ್ತಾಯ್ತಾ? ನನಗೆ ಅವಕಾಶ ಸಿಕ್ತು, ನಾನು ಮುಖ್ಯಮಂತ್ರಿ ಆಗ. ನಮ್ಮ ಮನೆಯಲ್ಲಿ ನನಗೆ ಲಾಯರ್ ಆಗ್ತಕ್ಕಂಥ ಅವಕಾಶ ಸಿಕ್ತು. ನನ್ನ ತಮ್ಮದಿರಿಗೆ ಸಿಕ್ಲಿಲ್ಲ, ನಮ್ಮ ಅಣ್ಣನಿಗೆ ಸಿಕ್ಲಿಲ್ಲ. ಹಾಗಾಗಿ ಅವ್ರು ಹೊಲ ಉತ್ಕೊಂಡಿದ್ದಾರೆ. ಈಗ ನಾನು ನೋಡಿ ಮುಖ್ಯಮಂತ್ರಿ ಆಗ್ಬಿಟ್ಟು. ಯಾಕಂತಂದ್ರೆ ನಾನು ಲಾವು ಓದ್ತಕ್ಕಂಥ ಅವಕಾಶ ಸಿಕ್ತು ನನಗೆ. ನಮ್ಮ ಸಂವಿಧಾನದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ. ಗೊತ್ತಾಯ್ತಾ? ಅದಕ್ಕೆ ಸ್ವಾಮೀಜಿಯವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶಿಕ್ಷಣ ಕೊಡೋದಕ್ಕೆ, ಜನಾಂಗದವ್ರಿಗೆಲ್ಲ, ಸಮಾಜದವ್ರಿಗೆಲ್ಲ ಶಿಕ್ಷಣ ಕೊಡೋದಕ್ಕೆ 1,000 ಜನ ವಿದ್ಯಾರ್ಥಿಗಳು ಈಗ ಕಲಿತಾ ಇದ್ದಾರೆ. ಬಹಳ ಸಂತೋಷ. ಕಲಿಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರಾಗಲಿಕ್ಕೆ ಬಿಡಬೇಡಿ. ಎಲ್ಲರೂ ವಿದ್ಯಾವಂತರಾಗಿ ಮಾಡಲೇಬೇಕು. ಎಲ್ಲರೂ ವಿದ್ಯಾವಂತರಾಗಲೇಬೇಕು. ಸ್ವಾಭಿಮಾನ ಬರಬೇಕಲ್ಲ. ನಾನು ಅದಕ್ಕೆ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಇರಲೇಬೇಕು. ನಾವೆಲ್ಲ ಮನುಷ್ಯರಾಗಬೇಕಲ್ಲ.